ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂತಹ ದಯಾನಂದ್ ಶೆಟ್ಟಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್ ಸರ್, ಫಲ್ಗುಣಿ ನದಿಯಲ್ಲಿ ಮೀನುಗಳ ಮಾರಣ ಹೋಮವೇ ನಡೆದಿದೆ. ಸೊ ನದಿ ತೀರದಲ್ಲಿ ಮೀನುಗಳು ಸತ್ತು ಬಿದ್ದಿದೆ. ಇದಕ್ಕೆ ಕಾರಣ ಏನಿರಬಹುದು ಅಂತ ನಿಮ್ಮ ಪ್ರಕಾರ? ಕಾರಣ ಹಲವಾರು ಇದೆ. ಮೊದಲನೇದಾಗಿ ಈಗ ಈ ಜನರ ಏನು ಹಂಬಲಗಳು ಹೆಚ್ಚಾಗ್ತಾ ಹೋದಂತೆ ಕೆಮಿಕಲ್ಲು ಈ ರೀತಿಯ ಎಲ್ಲ ಫ್ಯಾಕ್ಟರಿಗಳು ಕಂಪನಿಗಳು ಹೊಸದು ಬರ್ತಾ ಇರ್ತವೆ. ಓಕೆ. ಇವುಗಳ ತ್ಯಾಜ್ಯಗಳನ್ನ ಎಲ್ಲಿ ಬಿಡ್ಬೇಕು ಅಂತ ಹೇಳಿ ಜಲಮೂಲದ ತ್ಯಾಜ್ಯ ಆದ್ರೆ ಈಗ ನೇರವಾಗಿ ನದಿಗಳಿಗೆ ಬಿಡುವಂತ ಹವ್ಯಾಸ ವ್ಯಾಪಕವಾಗಿ ಹೆಚ್ಚುತ್ತಾ ಇದೆ. ಅದರಲ್ಲೂ ಪಕ್ಕದಲ್ಲಿ ಬೈಕಂಪಾಡಿಯಲ್ಲಿ ಇನ್ನು ಸಾವಿರಾರು ಫ್ಯಾಕ್ಟರಿಗಳಿವೆ. ಎಲ್ರೂ ತಮ್ಮ ಈ ವೇಸ್ಟೇಜ್ ಗಳನ್ನ ಅಥವಾ ಕೊಳಕು ನೀರುಗಳನ್ನಲ್ಲಿ ರೀಫಿಲ್ಟರೈಸ್ ಮಾಡುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಅದು ನದಿಗೆ ಸೇರುವಂತ ಪರಿಸ್ಥಿತಿ ಇದೆ. ಇನ್ನೊಂದೇನಂದ್ರೆ ಈ ಕಡೆ ಡ್ಯಾಮ್ ಒಂದು ಕಟ್ಟಿದ್ದಾರೆ ಮರವೂರು ಕಡೆ ಕುಡಿಯುವ ನೀರಿಗಾಗಿ. ಹಾಗಾಗಿ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗುವುದಿಲ್ಲ. ಒಂದ್ ಕಡೆ ಈ ಸೀಸನ್ ಅಲ್ಲಿ ಏನೋ ಮಳೆ ಇಲ್ಲದ ಟೈಮಲ್ಲೆಲ್ಲ ನಿಂತ ನೀರು ಅಲ್ಲೇ ಇರುವುದ್ರಿಂದ ಒಂದ್ ಕಡೆ ಈ ರೀತಿಯ ಈ ಕಂಪನಿಗಳ ನೀರು ಮತ್ತೆ ಈ ಮಹಾನಗರ ಪಾಲಿಕೆಯ ಏನು ಅಥವಾ ಗ್ರಾಮ ಪಂಚಾಯತ್ ಕಡೆಯ ಏನು ಈ ಕೊಳಕು ನೀರು ಇರ್ತದೆ, ಡ್ರೈನೇಜ್ ಅಥವಾ ಚರಂಡಿ ನೀರುಗಳೆಲ್ಲ ಈ ನದಿಗೆ ಸೇರೋದ್ರಿಂದ ಹಾಗಾಗಿ ಈ ಎಲ್ಲ ಸಮಸ್ಯೆಗಳು ನೀರಲ್ಲಿ ಉಂಟಾಗ್ತಾ ಇದೆ. ಓಕೆ. ಈಗ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಈ ಪರಿಸರ ದುರಂತವನ್ನ ತಡೆಯುವಲ್ಲಿ ಯಾಕೆ ವಿಫಲ ಆಗ್ತಾ ಇದೆ ಅಂತ? ಯಾಕೆಂದ್ರೆ ಅವರಿಗೆ ಕೊಡುವಂತ ಅಧಿಕಾರಗಳೇನಿರ್ತವೆ ಅದು ಸೀಮಿತವಾಗಿರ್ತವೆ. ಇವತ್ತು ಎಲ್ಲಾ ಕಂಪನಿಗಳಿರ್ಬಹುದು ಅಥವಾ ಈ ಎಲ್ಲ ಸಮಸ್ಯೆಗಳನ್ನ ಸೃಷ್ಟಿಸುವವರು ದೊಡ್ಡ ದೊಡ್ಡ ಬಂಡವಾಳಗಾರರು ಕೋಟಿಗಟ್ಟಲೆ ಹಣ ಇನ್ವೆಸ್ಟ್ ಮಾಡ್ತಾರೆ. ಅವರಿಗೆ ರಾಜಕೀಯ ವ್ಯಕ್ತಿಗಳೊಂದಿಗೆ ನೇರವಾಗಿ ಸಂಪರ್ಕ ಇರ್ತದೆ, ಪಕ್ಷಗಳ ಜೊತೆಗೆ. ಅವರು ಯಾವುದೋ ಪಕ್ಷದ ಒಂದು ನಾಯಕರು ಕೂಡ ಆಗಿರ್ತಾರೆ ಅಥವಾ ಇನ್ಯಾವುದೋ ಬೆಂಬಲಿಗರಾಗಿರ್ತಾರೆ. ಈ ಎಲ್ಲ ಒತ್ತಡಗಳಿಂದಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಅನ್ನೋದು ನಾಮಕವಾಸ್ತಿ ಇರ್ತದೆ. ಒಂದು ಸಣ್ಣ ಮಟ್ಟಿನಲ್ಲಿ ಏನೋ ಕೆಲಸ ಮಾಡ್ಕೊಂಡಿರ್ತಾರೆ. ಅವರು ದೊಡ್ಡ ದೊಡ್ಡ ಕುಳಗಳನ್ನ ದೊಡ್ಡ ದೊಡ್ಡ ಇವ್ರಿಗೆ ಶಕ್ತಿಗಳನ್ನ ಎದುರು ಹಾಕ್ಲಿಕ್ಕೆ ಅವರು ತಯಾರಿರುವುದಿಲ್ಲ. ಅಂದ್ರೆ ಅಷ್ಟು ಅವರಿಗೆ ಅಧಿಕಾರ ಕೂಡ ಇರುವುದಿಲ್ಲ. ಮತ್ತು ಈ ರಾಜಕೀಯ ಒತ್ತಡಗಳು ಬರೋದ್ರಿಂದ ಅವರಿಗೆ ಏನು ಮಾಡದಂತ ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೊ ಇದೇ ಪರಿಸ್ಥಿತಿಯಲ್ಲಿ ಅಧಿಕಾರಿಗಳಿದ್ರೆ ಮುಂದಿನ ಸ್ಥಿತಿ ಏನು ಸರ್? ಈಗ ಮೀನುಗಳಾಯ್ತು ಏನಿಲ್ಲ, ಇನ್ನು ಈ ಫಲ್ಗುಣಿ ನದಿಯನ್ನ ಮರೆತು ಬಿಡ್ಬೇಕು. ಅದು ಇನ್ನೊಂದು ಕೊಚ್ಚೆ ಇದಾಗಿ ಬಿಡ್ತದೆ ಅಷ್ಟೇ. ಏನು ಅಳಕೆಯಲ್ಲಿ ಅಥವಾ ಕೆಲವು ಕಡೆಯಲ್ಲಿ ಕಪ್ಪು ಕಪ್ಪು ನೀರಿನ ಏನು ಹೊಳೆಗಳಿವೆ, ಅದಕ್ಕೆ ಇದು ಫಲ್ಗುಣಿ ನದಿ ಸೇರಿ ಬಿಡ್ತದೆ. ಇನ್ನು ಅದರ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲ. ಯಾಕೆಂದ್ರೆ ಡ್ಯಾಮ್ ಕಟ್ಟಿದ ನಂತರ ಹರಿಯುವ ನೀರು ನಿಂತು ಹೋಗಿರ್ತದೆ ಅಥವಾ ಈಗಾಗ್ಲೇ ಅಲ್ಲಿ ಏನು ಸಮುದ್ರದ ಏನು ನೀರು ಇದೆ ಅದು ಕೂಡ ನಿಂತು ಹೋಗಿದೆ. ಅಲ್ಲಿ ಬ್ರಿಡ್ಜ್ ಮಾಡ್ತಾ ಇದಾರಂತೆ ತಣ್ಣೀರ್ಬಾವಿ ಹತ್ರ. ಹಾಗಾಗಿ ಈಗ ನೀರು ಆ ಕಡೆ ಹೋಗ್ತಾ ಇಲ್ಲ, ಈ ಕಡೆ ಬರ್ತಾ ಇಲ್ಲ. ಈ ಕೊಳಕು ನೀರು ಒಂದ್ ಕಡೆ ಸೇರಿಕೊಂಡು ಎಲ್ಲಾ ಜಲಚರಗಳು ಸತ್ತು ಹೋಗ್ತಾ ಇದೆ. ಇನ್ನು ಭವಿಷ್ಯದಲ್ಲಿ ಈ ನೀರು ಒಂದು ಕೊಳಕು ನೀರಿನ ಇದಕ್ಕೆ ಸೇರ್ಪಡೆ ಅಂದ್ರೆ ಡ್ರೈನೇಜ್ ನೀರಿಗಿಂತಲೂ ಕಡೆ ಗುಣಮಟ್ಟದ ನೀರಾಗಿ ಪರಿವರ್ತನೆ ಆಗ್ತದೆ. ಒಂದು ಶುದ್ಧ ನೀರಿನ ನದಿ ಅಂತ ಉಳಿದುಕೊಂಡಿಲ್ಲ, ಇನ್ನು ಕೊಳ್ಳುವುದಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನ ನೀಡಿದ್ದಕ್ಕೆ.